ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ನಾಷ್ಟಾಕ್ಕೆ ಚಪಾತಿ ಮಾಡಕತ್ತೀವಿ. ಚಪಾತಿ ಜೊತೆಗೆ ಕಾಬೂಲ್ ಕಡ್ಲಿ ಗ್ರೇವಿ ಮಾಡಕತ್ತೀವಿ. ಚೆನ್ನ ಮಸಾಲ ಸೂಪರ್ ಟೇಸ್ಟಿ ಆದಂಥ ಒಂದು ಚೆನ್ನ ಮಸಾಲ ರೆಡಿ ಮಾಡ್ತೀವಿ. ನೋಡಿರಿ ಎಷ್ಟು ಚಂದ ಬಂದೈತಿ. ಇದಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾನೆ. ನೋಡಿರಿ, ಕಾಬೂಲ್ ಕಡ್ಲಿನ ನೈಟು ನೆನೆ ಹಾಕಿದ್ದೆ ಒಂದು ಬೌಲು. ನೋಡಿರಿ, ಇಲ್ಲೇ ಓವರ್ ನೈಟ್ ನೆಂದಾವು. ಎಷ್ಟು ಡುಮ್ಮ ಆಗ್ಯಾವ ನೋಡ್ರಿ. ಅವು ಈ ಥರ ಉಬ್ಬಿ ಬರ್ತಾವೆ. ನೆಂದು ಚೆಂದ ನೆನಿಬೇಕವು, ಅಂದ್ರೆ ಚಲೋ. ನೈಟ್ ಹಾಕಿ ಬೆಳಗ್ಗೆ ಮಾಡಬೇಕು. ಇವಾಗ ಇವನ್ನ ಆ ನೆನೆಸಿದ ನೀರೂ ಕೂಡ ಸಮೇತ ಹಾಕಿ ಕಾಳು ಮುಳುಗುವಷ್ಟು ನೀರು ಹಾಕಿ ಅದನ್ನು 2 ಸೀಟಿ ಹೊಡ್ಸೋಣ. ಕುಕ್ಕರ್ನಾಗ ಲಿಡ್ ಕ್ಲೋಸ್ ಮಾಡಿ 2 ಸೀಟಿ ಹೊಡ್ಸೋಣ. 1 ಸ್ಪೂನ್ ಆಯಿಲ್ ಹಾಕೋಣ, ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋಣ. ಸಪ್ಪೆ ಹಾಕವು. ಹಂಗೆ ಕುದಿಸಿರ ಈ ಥರ ಕುದಿಸಿ ಸೈಡಿಗೆ ಇಟ್ಕೊಳ್ಳೋಣ. ಉಪ್ಪು ಎಣ್ಣೆ ಹಾಕಿ ಕಾಳು ಮುಳುಗಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬರ್ಸೋಣ. ನೋಡಿರಿ, ಈ ಗ್ರೇವಿ ಚೆನ್ನ ಮಸಾಲ ಚಪಾತಿಗೂ ಸೈ, ಪೂರಿಗೂ ಸೈ, ಅನ್ನಕ್ಕೂ ಸೈ, ಭಾರಿ ರುಚಿಯಾಗಿರ್ತೈತಿ. ಇವಾಗ ನೋಡಿರಿ, ಅದು 2 ವಿಷಲ್ ಹೊಡೆದೈತಿ. ಅದು ತಣ್ಣಗಾಗೋವರೆಗೆ ಇಲ್ಲೇ ಪೇಸ್ಟ್ ಮಾಡ್ಕೊಳ್ಳೋಣ. 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಗಡ್ಡಿ ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ತಗೊಂಡೀನಿ, 1 ಇಂಚು ಶುಂಠಿ. ಇದನ್ನು ಜಜ್ಜಿ ಹಾಕೋತೀನಿ, ಮಿಕ್ಸಿಗೆ ಸರಿಯಾಗಲ್ಲ. ನೋಡಿರಿ, 1 ಇಂಚು ಶುಂಠಿ, 2 ಗಡ್ಡಿ ಬೆಳ್ಳುಳ್ಳಿ, 2 ಈರುಳ್ಳಿನ ಪೇಸ್ಟ್ ಮಾಡಿಟ್ಕೊಳ್ಳೋಣ. ನೈಸ್ ಪೇಸ್ಟ್ ಆಗ್ಬೇಕದು. ಕೊತ್ತಂಬರಿ ಸ್ವಲ್ಪ ಹಾಕೋಣ. ಇದನ್ನು ಒಂದು ಬೌಲ್ನಾಗ ತೆಗೆದಿಟ್ಕೊಳ್ಳೋಣ. ಇದನ್ನು ಸೈಡಿಗೆ ಇಡೋಣ. ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ. 2 ಮೀಡಿಯಮ್ ಸೈಜ್ ಟೊಮೆಟೊ. ಇದಕ್ಕೆ 1-2 ಸ್ಪೂನು ಬೆಂದಂಥ ಕಾಳು ಹಾಕ್ಕೊಳ್ಳೋಣ. ಕಾಬೂಲ್ ಕಡ್ಲಿ 1-2 ಸ್ಪೂನ್ ಹಾಕ್ಕೊಂಡ್ರೆ ಈ ಥರ ಬೇಯಿಸಿರ್ಬೇಕು ನೋಡಿರಿ. ಮ್ಯಾಶ್ ಆಗ್ಬೇಕದು. ಹತ್ತಿಕೀರ 1-2 ಸ್ಪೂನ್ ಹಾಕ್ಕೊಳ್ಳೋಣ, ಟೇಬಲ್ ಸ್ಪೂನ್ಲೆ. ಅಂದ್ರೆ ಗ್ರೇವಿ ಹೆಚ್ಚಿಗೆ ರುಚಿ ಆಗ್ತದೆ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರೋಣ. ಇದನ್ನು ಕೂಡ ಒಂದು ಬೌಲ್ನಾಗ ತೆಗೆದಿಡೋಣ. ಇದೇ ಥರ ಮಾಡಿರಿ, ಪದೇ ಹಿಂಗೆ ಮಾಡ್ಕೋತೀರಿ ನೀವು. ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿರಿ, 2 ರೆಡಿ ಆಗ್ಯಾವು, ಈರುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಪ್ಯೂರಿ. ಇವಾಗ ಒಗ್ಗರಣೆ ಹಾಕೊಂಡು ಬರ್ರಿ. ದೊಡ್ಡ ಸ್ಪೂನ್ಲಿ 2 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯ್ಲಿ. ಒಂದು ಚಕ್ಕಿ ಪೀಸು 1 ಇಂಚು, 2 ಏಲಕ್ಕಿ, 2 ಲವಂಗ, ಒಂದು 5-6 ಪೀಸ್ ಕರಿಮೆಣಸು. ಇಷ್ಟು ಹಾಕಿಬಿಟ್ರೆ ಸಾಕು, ಮತ್ತೇನು ಬೇಡ ಇದಕ್ಕೆ. ಇದು ಸ್ವಲ್ಪ 1-2 ಸೆಕೆಂಡ್ ಫ್ರೈ ಆಗಲಿ. ಒಳ್ಳೆ ಘಮ ಬಿಟ್ಕೋತತಿ. ಈಗ ಈರುಳ್ಳಿ ಪೇಸ್ಟ್ ಹಾಕೋಣ. ಇದಕ್ಕೆ ಈರುಳ್ಳಿ ಪೇಸ್ಟ್ ಹಾಕಿ ನಾವಿಲ್ಲಿ ಹಸಿದ ಎಲ್ಲ ರುಬ್ಬಿರೋದ್ರಿಂದ ಚಲೋ 3-4 ನಿಮಿಷ ಇದನ್ನ ಸಣ್ಣ ಉರಿ ಇಟ್ಟು ಚೆಂದಾಗಿ ಕುದಿಸ್ಕೋಬೇಕು.
ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಚೆಂದಾಗಿ ಅದು ಕುದಿಬೇಕು. ಆ ಥರ ಕೈ ಆಡಿಸ್ತಾ ಚೆಂದಾಗಿ ಇದನ್ನು ಕುದಿಸೋಣ. ಒಂದು 3-4 ನಿಮಿಷ ಚಲೋ ಕುದಿಸ್ಬೇಕಿದು. ಹಸಿದ ರುಬ್ಬಿರೋದ್ರಿಂದ ಚೆಂದಾಗಿ ಬೇಯಬೇಕು. ಇವಾಗ ಬೆಂದು ರೆಡಿ ಆಗೈತೆ ನೋಡಿರಿ. ಟೊಮೆಟೊ ಪ್ಯೂರಿ ಹಾಕೋಣ ಇದಕ್ಕೆ. ಇದು ಕೂಡ 3-4 ನಿಮಿಷ ಚೆನ್ನಾಗಿ ಬೇಯಬೇಕು ಇದ್ರ ಜೊತೆಗೆ. ನೋಡ್ರಿ, ಇದು ಚಲೋ ಹೊತ್ನಂಗೆ ಬೇಯಾಕತ್ತೈತಿ. ಸಣ್ಣ ಉರಿ ಇಟ್ಟು ಚೆಂದಾಗಿ ಬೇಯಿಸ್ಬೇಕು. ಈಗ ನೋಡ್ರಿ, ಇದಕ್ಕೆ ಉಪ್ಪು ಹಾಕೋಣ. ಕಡ್ಲೆಕಾಳು ಬೇಯಿಸೋ ಮುಂದೆ ಉಪ್ಪು ಹಾಕೇವಿ. ಅರ್ಧ ಸ್ಪೂನ್ ಹಾಕೇವಿ, ಇಲ್ಲೊಂದು ಅರ್ಧ ಸ್ಪೂನ್ ಹಾಕ್ತೀನಿ. ಒಂದು 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಚಿಲ್ಲಿ ಪೌಡ್ರ್, ಖಾರ ಜಾಸ್ತಿ ಬೇಕಂದ್ರೆ ನೀವು ಹೆಚ್ಚು ಕಡಿಮೆ ಮಾಡಿರಿ. ನಾ ಮೀಡಿಯಮ್ ಆಗಿ ಮಾಡ್ತಾನಿಲ್ಲಿ. ನೋಡಿರಿ, ಚೆನ್ನ ಮಸಾಲ 1 ಸ್ಪೂನ್ ಹಾಕ್ರಿ. ಯಾವುದೇ ಕಂಪ್ನಿದಿರಲಿ, ಎವರೆಸ್ಟ್ ಇರಲಿ, ಆಚಿ ಇರಲಿ, MTR ಇರಲಿ, ಯಾವುದೇ ಇರಲಿ, 1 ಸ್ಪೂನ್ ಚೆನ್ನ ಮಸಾಲ ಹಾಕ್ರಿ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ರಿ, ಚಿಟಿಗಿ. ಗರಂ ಮಸಾಲ 1/4 ಸ್ಪೂನ್. ಜೀರಾ ಪೌಡ್ರ್ 1/4 ಸ್ಪೂನ್. ಧನಿಯಾ ಪೌಡ್ರ್ ಮಾತ್ರ 1 ಸ್ಪೂನ್ ಹಾಕ್ರಿ. ಧನಿಯಾ ಪೌಡ್ರು 1 ಸ್ಪೂನ್ ಹಾಕ್ರಿ. ನಿಮಗಾಗಿ ಸ್ಪೂನ್ ಅಳತಿ ಹೇಳೋದು ನಾನು ಯಾವುದನ್ನು ಅಳತಿ ಮಾಡಿ ಹಾಕಲ್ಲ. ಅವು ಕೈ ಹಿಡ್ತಾ ಕುಂತು ಬಿಟ್ಟಿರ್ತಾವೆ. ಇಷ್ಟು ಹಾಕ್ಬೇಕಂದ್ರೆ ಇಷ್ಟೇ ಬೀಳ್ತೈತಲ್ಲಿ. ನಿಮಗೋಸ್ಕರ ನಾನು ಅಳತಿ ಹೇಳೋದು. ಈ ಥರ ಮಾಡ್ಕೊರಿ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿರಿ. ಸ್ವಲ್ಪ ನೀರು ಹಾಕೋನು, ತಳ ಹಿಡಿಬಾರ್ದು. ಮಸಾಲ ಸೀದು ಹೋಗಬಾರ್ದು. ಅದಕ್ಕೆ ಸಣ್ಣ ಉರಿ ಒಳಗೆ ಚೆನ್ನಾಗಿ ಇದನ್ನ ಕುಡಿಸ್ಕೊಂಡು ಬೇಯಿಸ್ಕೊಳೋನು. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ನಾ ಹಾಕೋಂಥ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ನಂದು ಹೊಸ ಚಾನಲ್ ಒಂದು ಸ್ಟಾರ್ಟ್ ಮಾಡೇನಿ. VK ಆಲ್ ಇನ್ ಒನ್ ಅನ್ನುವಂತಹ ಚಾನಲ್ನೊಳಗೆ ವ್ಲಾಗ್ ಹಾಕ್ತೇನೆ ನಾನು. ಆಲ್ರೆಡಿ 2 ವಿಡಿಯೋ ಹಾಕೇನಿ. ಇನ್ನು ಮುಂದೆ ಬರೋಂಥ ವಿಡಿಯೋ ಮಂತ್ರಾಲಯದ್ದು ಬರ್ತೈತಿ. ತಪ್ಪದೇ ನೋಡಿರಿ. ಯಾರ್ಯಾರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು. ನೋಡಿರಿ, ಇವಾಗ ಚೆಂದಾಗಿ ಎಲ್ಲ ಮಸಾಲ ಕುದ್ದೈತಿ. ಎಲ್ಲ ಕುದ್ದೈತಿ ನೋಡಿರಿ ಚೆನ್ನಾಗಿ. ಇವಾಗ ಬೇಯಿಸಿದಂಥ ಕಡ್ಲಿ ಮತ್ತು ಅದರ ಕುದಿಸಿದ ನೀರು ವೇಸ್ಟ್ ಮಾಡೋದು ಬೇಡ, ಅದನ್ನು ಹಾಕ್ಕೊಂಬಿಡೋಣ. ಈಗೆಲ್ಲನೂ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮದು ಚೆನ್ನ ಮಸಾಲ. ಒಳ್ಳೆ ಘಮ ಘಮ ಅಂತತಿ. ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಎಲ್ಲದಕ್ಕೂ ಸೈ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ.
ಇದು ಚೆಂದಾಗಿ ಒಂದು 2 ನಿಮಿಷ ಕುದ್ರೆ ಸಾಕು. ಕೊತ್ತಂಬರಿ ಹಾಕಿಬಿಟ್ರೆ ಸಾಕಿನ್ನ ಬಂದ್ ಮಾಡೋಣ, ಆಫ್ ಮಾಡೋಣ ಗ್ಯಾಸ್. ಇವಾಗ ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ನೀವು ಟ್ರೈ ಮಾಡಿರಿ ಈ ಥರ, ಪದೇ ಪದೇ ಮಾಡ್ಕೋತೀರಿ. ಒಂದು ಸಲ ಮಾಡ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬಂದೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.